1 ಕೆಜಿ ಅಕ್ಕಿನೂ ನಿಮ್ ಕಡೆಯಿಂದ ಕೊಡ್ಲೇ ಇಲ್ಲ. ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ. ನೀವು 10 ಕೆಜಿ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತೀರಿ? ನೋಡಪ್ಪ, ಎಲ್ಲಿ ಕೊಟ್ರಿ? ನಿಮ್ಮ ಅಕ್ಕಿ ಎಲ್ಲಿ ಕೊಟ್ರಿ? ಮೋದಿ ಕೊಟ್ಟ ಅಕ್ಕಿ ಕೊಟ್ರಿ ನಿಮ್ಮ ಅಕ್ಕಿ ಅಂತ ಹೇಳಿ. ನಿಮ್ಮ ಅಕ್ಕಿ ಎಲ್ಲೈತೆ ಹೇಳ್ರಿ? ನಿಮ್ಮ ಅಕ್ಕಿ ಎಲ್ಲೈತೆ ಹೇಳ್ರಿ? ನಾನು ನಿಮ್ ತಂದೆ ಜೊತೆನೂ MLA ಆಗಿದ್ದೀನಿ. ಅವ್ರಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕ್ಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು. ಫಸ್ಟ್ ಡೇ ಆಫ್ ಇಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ 1 ಮ್ಯಾನ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಿ ಇದ್ಕೊಂಡು ನಾನು ಉಚಿತವಾಗಿ ಅನ್ನಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಯಾರು ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು ಫುಡ್ ಸೆಕ್ಯೂರಿಟಿ ಆಕ್ಟ್ ತೆಗೆದುಕೊಂಡು ಬಂದ್ರು. ನಾಟ್ ಮಿಸ್ಟರ್ ಮೋದಿ. ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದವರು ಮೋದಿ ಅವರು. 1 ನಿಮಿಷ ಕೂತ್ಕೊಳ್ಳಿ. ಬರೇ ಆಕ್ಟ್ ತಗೊಂಡ್ಬಂದ್ರು. ಸರ್ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ 6 ಗಂಟೆ ಮಾತಾಡಿದ್ದೀವಿ, ನಾವೆಲ್ಲ ಕೇಳಿದೀವಿ. ನಮ್ದು ಒಂದು 10 ನಿಮಿಷ ಕೇಳಪ್ಪ ಪ್ಲೀಸ್. ಹಿಯರ್ ಟು ಅಸ್. ಈ ದೇಶದಲ್ಲಿ ಬಡ ಜನತೆಗೆ ಯಾರು ಸೂರು ಕೊಟ್ಟಿದ್ರೆ, ಯಾರು ಅಕ್ಕಿ ಕೊಟ್ಟಿದ್ರೆ, ಯಾರು ಉದ್ಯೋಗ ಕೊಟ್ಟಿದ್ರೆ, ಯಾವ್ದಾರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳುನ್ಗೆ ಭೂಮಿ ಕೊಟ್ಟಿದ್ರೆ, ಫಾರಂ 53 ತಂದು ಬಗರ್ಕಂ ಸಾಗುವಳಿ ಜಮೀನನ್ನ ಸಕ್ರಮ ಮಾಡಂತದ್ ಕೊಟ್ಟಿದ್ರೆ, ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ, ಇದು ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಎನ್ ಹಿಸ್ಟ್ರಿ. ಬೇಕಾದ್ರೆ ನೀವು ಹೇಳಿ, ಕಮಾನ್, ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ನಾವು ಇವತ್ತು ಏನು ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.